ತೆಂಗಿನಕಾಯಿ ಹಾಕದೆ ಮಾಡಿದ ದೇವಸ್ಥಾನದ ಶೈಲಿಯ ಸಣ್ಣ ಹುಳಿ ಒಳ್ಳೆ ರುಚಿ ಆಗ್ತದೆ. ಫ್ರೆಂಡ್ಸ್, ನೀವು ದೇವಸ್ಥಾನಕ್ಕೆ ಹೋದಾಗ ಸೌತೆಕಾಯಿ ಸಣ್ಣ ಹುಳಿಯನ್ನು ಸೇವಿಸಿರ್ಬೋದು. ಭಾರಿ ರುಚಿ ಇರ್ತದೆ. ನೀವು ಮನೆಯಲ್ಲಿ ಅದೇ ರೀತಿ ಸೌತೆಕಾಯಿ ಹುಳಿಯನ್ನು ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ತುಂಬ ಸಿಂಪಲ್ ಇದೆ, ಭಾರಿ ರುಚಿಯಾದ ರೆಸಿಪಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವೀರರ್. ನೋಡಿ, ಸೌತೆಕಾಯಿಯ ತೊಟ್ಟೆಲ್ಲ ತೆಗೆಯುವ. ನಾವು ಹೆಚ್ಚಾಗಿ ಮನೇಲಿ ಸೌತೆಕಾಯಿ ಇದ್ದರೆ ಈ ಥರ ಹುಳಿ ಮಾಡ್ತೇವೆ. ಭಾರಿ ರುಚಿ ಇರ್ತದೆ ಅದು. ಸೌತೆಕಾಯಿ ಅಡ್ಡ ಕಟ್ ಮಾಡಿದ ಮೇಲೆ ಅದರ ಬೀಜ ಕೂಡ ಸಪ್ರೇಟ್ ಮಾಡಬೇಕು. ನೋಡಿ, ಬೀಜ ಎಲ್ಲ ತೆಗೆದಾಯಿತು. ಅದರ ಸಿಪ್ಪೆ ಎಲ್ಲ ತೆಗೆಯುವುದಿಲ್ಲ ನಾನಿಲ್ಲಿ. ಹಾಗೆಯಲ್ಲಿ ಸ್ವಲ್ಪ ಉದ್ದಕ್ಕೆ ಒಂದು 3 ಸಲ ಕಟ್ ಮಾಡಿದರೆ, ಮತ್ತು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ಇದೇ ರೀತಿ ಇಡೀ ಸೌತೆಕಾಯಿನ ಕಟ್ ಮಾಡುವ. ನೋಡಿ, ಮನೆಯಲ್ಲಿ ಹೆಚ್ಚಾಗಿ ಸೌತೆಕಾಯಿ ಇದ್ರೆ ಉಂಟಲ್ಲ, ಈ ಥರ ರಪ್ಪ ಮಾಡ್ಬೋದು. ಈ ಹುಳಿ ಅಂತೂ ನಮ್ಮ ಇಡ್ಲಿ ಸಾಂಬಾರ್ ಥರ ಯೂಸ್ ಮಾಡ್ಬೋದು. ಹಾಗೇನಂದರೆ ಎಲ್ಲದಕ್ಕೂ ಸೂಟ್ ಆಗ್ತದೆ. ನಮಗೆ ದೋಸೆ ಕೂಡ ಇದು ಒಳ್ಳೆ ಕಾಂಬಿನೇಷನ್. ಅನ್ನಕ್ಕಂತೂ ಸೂಪರ್ ಆಗಿರ್ತದೆ. ಆದರೆ ಇದರಲ್ಲಿ ನಾವು ಬೇಳೆ ಹಾಕ್ತೇವೆ, ಹಾಗೆಯೇ ಈ ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡ್ತೇವೆ. ಭಾರಿ ರುಚಿ ಮಾತ್ರ. ಖಾರಕ್ಕೆ ಇಲ್ಲಿ ನಾನು 2 ಹಸಿಮೆಣಸನ್ನು ಹಾಕುತ್ತೇನೆ. ಉದ್ದಕ್ಕೆ ಕಟ್ ಮಾಡಿ ಸೌತೆಕಾಯಿ ಬೇಯಿಸುವಾಗಲೇ ಒಟ್ಟಿಗೆ ಹಾಕಿ ಬೇಯಿಸೋದು. ಒಂದು ಸೌತೆಕಾಯಿ ಅರ್ಧ ಪಾತ್ರದಷ್ಟು ಆಗಿದೆ ನೋಡಿ. ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನು ಇಲ್ಲಿ ನೋಡಿ ಚೆಂದ ತೊಳೆದಿಟ್ಟಿದ್ದೇನೆ. ಸ್ವಲ್ಪ ನೀರು ಸೇರಿಸಿದ್ದೇನೆ ಇದು ಬೇಯಿಸ್ಲಿಕ್ಕಾಗಿ. ಬೇಯಿಸುವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕುವ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆ ಪರಿಮಳ ಕೂಡ ಬರ್ತದೆ. ಹಾಗೆಯೇ ಬೇಗ ಬೇಯ್ತದೆ. ಇನ್ನಿದನ್ನು ಒಂದು 20 ನಿಮಿಷ ಬೇಯಿಸಬೇಕಾಗ್ತದೆ. ನೋಡಿ, ಬೇಳೆ ಎಲ್ಲ ಚೆಂದ ಬೆಂದಿದೆ. ನೋಡಿ, ಈ ಥರ ಆಗಬೇಕು. ಕಟ್ ಮಾಡಿದ ಸೌತೆಕಾಯಿ ಹಾಗೆಯೇ ಮೆಣಸನ್ನು ಹಾಕುವ. ಅಂದರೆ ಸೌತೆಕಾಯಿ ಬೇಯಲಿಕ್ಕೆ ತುಂಬ ಟೈಮ್ ಬೇಡ. ಹಾಗೆ ಫಸ್ಟಿಗೆ ನಾವು ಬೇಳೆಯನ್ನು ಬೇಯಿಸಿ ಆದ ನಂತರ ಸೌತೆಕಾಯಿಯನ್ನು ಹಾಕಿದರೆ ಒಂದು 10 ನಿಮಿಷದೊಳಗೆ ಸೌತೆಕಾಯಿ ಬೇಯ್ತದೆ. ನೀರು ಮತ್ತೆ ಬೇಕಾದರೆ ನೋಡಿಕೊಂಡು ಸೇರಿಸ್ಬೋದು. ಇನ್ನು ಸೌತೆಕಾಯಿ ಬೇಯಿಸುವಾಗಲೇ ನಾವು ಇದಕ್ಕೆ ಬೇಕಾಗುವಂತಹ ಮಸಾಲೆಯನ್ನೆಲ್ಲ ಹಾಕುವ. ಉಪ್ಪನ್ನು ಫಸ್ಟಿಗೆ ಹಾಕ್ತಾ ಇದ್ದೇನೆ. ಅಂದರೆ ಬೇಯುವಾಗಲೇ ಉಪ್ಪು ಹಾಕಿದರೆ ಸೌತೆಕಾಯಿ ಉಪ್ಪನ್ನು ಚೆಂದ ಎಳ್ಕೊಳ್ತದೆ. ಹುಣಸೆ ಹುಳಿ ಕಿವುಚಿದೆ ನೀರು, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಅದು. ಹಾಗೆಯೇ ಸ್ವಲ್ಪ ಬೆಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿದರೆ ಆಯಿತು. ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ಸ್ವೀಟ್ ಇರ್ತದೆ ನೋಡಿ ಸಾಂಬಾರೆಲ್ಲ, ಹಾಗೆ ನಮಗೆ ಕೂಡ ಸ್ವಲ್ಪ ಸ್ವೀಟ್ ಇಷ್ಟ. ಇಂಗು ನೀರು ಮಾಡಿ ಇಟ್ಕೊಂಡಿದ್ದೆ ನೋಡಿ, 1 ಸ್ಪೂನ್ ಆಗುವಷ್ಟಿದೆ ಇಂಗಿನ ನೀರು. ಹುಳಿ ಬೆಲ್ಲ ಎಲ್ಲ ಹಾಕಿದ ನಂತರ ಚೆಂದ ಮಗುಚುವ. ನೋಡಿ, ಈ ಥರ ಸಾಂಬಾರನ್ನು ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಬೋದು. ತುಂಬಾ ಸಿಂಪಲ್ ಇದೆ, ಹಾಗೆ ತುಂಬ ಟೇಸ್ಟ್ ಇರ್ತದೆ ಇದು. ಇಲ್ಲಿ ತೆಂಗಿನಕಾಯಿ ಎಲ್ಲ ಏನು ಹಾಕೋದಿಲ್ಲ ನಾನು ಡೈರೆಕ್ಟಾಗಿ ಇಲ್ಲಿ ಸಾಂಬಾರು ಪೌಡ್ರ್ ಹಾಕ್ತೇನೆ. ಸಾಂಬಾರು ಪೌಡ್ರ್ ಎಲ್ಲ ಹೇಗೆ ಮಾಡೋದಂತ ಹೇಳಿ ಹಿಂದೆ ಎಲ್ಲ ವಿಡಿಯೋ ಮಾಡಿದ್ದೆ, ಅದನ್ನು ಬೇಕಾದರೆ ಚೆಕ್ ಮಾಡ್ಕೋಬೋದು. ಸಾಂಬಾರು ಪೌಡ್ರ್ ಇದ್ದರೆ ಸಾಂಬಾರು ಪೌಡ್ರ್ ಅಥವಾ ಸಾರಿನ ಪೌಡ್ರ್ ಕೂಡ ಮಾಡಿಕೊಂಡು ಇದಕ್ಕೆ ಹಾಕೋಬೋದು. ತುಂಬ ರುಚಿ ಇರ್ತದೆ. ನೋಡಿ, ಸೌತೆಕಾಯಿ ಒಳ್ಳೆ ಬೆಂದಿದೆ ನೋಡಿ. ಕಲರ್ ಈ ಥರ ಚೇಂಜ್ ಆಗ್ತದೆ ಒಳ್ಳೆ ಬೆಂದರೆ. ಇನ್ನಿದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರನ್ನು ಹಾಕುವ. ಇದಂದರೆ ಮನೆಯಲ್ಲೇ ಮಾಡಿದ ಸಾಂಬಾರು ಪೌಡ್ರು, ಏನು ಅಂಗಡಿಯಿಂದ ತಂದಿದ್ದಲ್ಲ. ಒಳ್ಳೆ ಮಿಕ್ಸ್ ಮಾಡುವ. ಸಾಂಬಾರು ಪೌಡ್ರ್ ಹಾಕಿದ ನಂತರ ಕೂಡ 1 ಕುದಿ ಬಂದರೆ ಸಾಕು. ನೋಡಿ, ಒಳ್ಳೆ ಕುದಿ ಬಂತು. ಇನ್ನಿದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕೊಂಡೆ. ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಸಿಡಿತಿದ್ದ ಹಾಗೆಯೇ ಮೆಣಸು ಹಾಕೊಂಡೆ. 1 ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆಯೇ ಕರಿಬೇವು, ಒಂದು 2 ಎಸಳು ಕರಿಬೇವು. ಬ್ಯಾಡಿಗೆ ಮೆಣಸು ಸ್ವಲ್ಪ ಉಬ್ಬಿ ಬಂದರೆ ಆಯಿತು ನಮ್ಮ ಒಗ್ಗರಣೆ. ಒಗ್ಗರಣೆ ಎಲ್ಲ ಚೆಂದ ಮಿಕ್ಸ್ ಮಾಡುವ. ಇನ್ನಿದಕ್ಕೆ ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕುವ. ನಾವು ಮನೆಯಲ್ಲಿ ಯಾವಾಗವಾಗ ಈ ಸೌತೆಕಾಯಿ ಹುಳಿಯನ್ನು ಮಾಡ್ತಾ ಇರ್ತೇವೆ, ಆದರೆ ಇಷ್ಟು ಕ್ರಮ ಪ್ರಕಾರ ಎಲ್ಲ ಮಾಡೋದಿಲ್ಲ. ನಾವಿವಾಗ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಗ್ಗರಣೆ ಎಲ್ಲ ಕೊಟ್ಟು ಕ್ರಮ ಪ್ರಕಾರ ಮಾಡಿದ್ದೇವೆ. ಮನೆಯಲ್ಲಾದರೆ ರಪ್ಪ ಅರ್ಜೆಂಟಿಗೆ ಮಾಡೋದು, ಆದರೆ ರುಚಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್,
ಮನೆಯಲ್ಲಿ ಸಿಂಪಲ್ ಆಗಿ ದೇವಸ್ಥಾನದ ಶೈಲಿಯ ಸೌತೆಕಾಯಿ ಹುಳಿಯನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದ್ರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.